ಇವತ್ತು ಗಣೇಶ ಚತುರ್ಥಿ ಅಲ್ಲ, ಸೆಲೆಬ್ರೇಷನ್ಸ್ ಎಲ್ಲ ಜೋರಾಗೇ ಇರುತ್ತೆ ಇವತ್ತು ಬೆಂಗಳೂರಲ್ಲಿ. ಹಿ ಆಸ್ ಫಾರ್ ಅ ಪಿಕ್. ದಿಲ್ ಖುಷುವಾ ಬೈ, ದಿಲ್ ಖುಷುವಾ. ಇವ್ನು ನಡ್ಕೊಂಡು ಬರ್ತಾಯಿದ್ರು ಅಜ್ಜ, ಕಾಲ ಮೇಲೆ ಹೊರಿಸ್ಬಿಟ್ಟಿದ್ದಾನೆ. ಹಾಂ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮ್ಗೆ ಆಲ್ರೆಡಿ ತಮ್ನೇಲು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಬೆಂಗಳೂರಿನ ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರಿಯಾ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಡನ್ ಪ್ಲ್ಯಾನ್ ಆಗಿರೋದು ಇದು. ದ ಏರಿಯಾ ಈಸ್ ನನ್ ಅದರ್ ದೆನ್ ಎವ್ರಿಬಡೀಸ್ ಚಾಯ್ಸ್, ದಟ್ ಈಸ್ ಕಮರ್ಷಿಯಲ್ ಸ್ಟ್ರೀಟ್. ಸೈಕ್ ಟ್ರಾಫಿಕ್ ಗುರು, ಅನ್ಇಮ್ಯಾಜಿನೇಬಲ್. ಇವತ್ತು ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಇಲ್ಲ, ನನ್ನ ಫ್ರೆಂಡ್ ಗಾಡಿ ಎತ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟೊಂದು ಕಂಟ್ರೋಲು ಸ್ವಲ್ಪ ಇಷ್ಟು ಆಗಬೇಕು. ಇನ್ನೂ ಒಂದು 2 to 4 ಕಿಲೋಮೀಟ್ರ್ ಹೋದ್ಮೇಲೆ ಸ್ವಲ್ಪ ಇಷ್ಟು ಆಗುತ್ತೆ. ಈ ಬಸ್ಗಳಲ್ಲೆಲ್ಲ ಬಂದರೆ ಈ ರೋಡ್ ಆ್ಯಕ್ಚುಲಿ ಬ್ಲಾಕೇ, ಅಷ್ಟೊಂದು ಕಂಜೆಸ್ಟೆಡ್ ಆಗಿದೆ. ಎಕ್ಸಾಕ್ಟ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಗುರು ಮುಂದ್ಗಡೆ. ಏನೂ ಮಾಡೋಕ್ಕಾಗಲ್ಲ. ಫ್ರೇಜರ್ ಟೌನ್ಗೂ ಮತ್ತು ರಾಮಮೂರ್ತಿ ನಗರಕ್ಕೂ ಒಂದು ಫ್ಲೈಓವರ್ ಮಾಡಬೇಕು. ಆವಾಗಲೇ ಈ ರೋಡಲ್ಲಿರೋ ಟ್ರಾಫಿಕ್ ಎಲ್ಲ ಕಮ್ಮಿ ಆಗೋದು. ರೋಡ್ ತುಂಬ ಫುಲ್ ಲೈಟ್ಗಳಿಗೂ ಇವತ್ತು ನೋಡಿ, ಎಲ್ಲ ಕಡೆ ಗಣೇಶನ ಕೂರಿಸಿದ್ದಾರೆ. ಇವತ್ತು ಗಣೇಶ ಚತುರ್ಥಿ ಅಲ್ಲ, ಸೆಲೆಬ್ರೇಷನ್ಸ್ ಎಲ್ಲ ಜೋರಾಗೇ ಇರುತ್ತೆ ಇವತ್ತು ಬೆಂಗಳೂರಲ್ಲಿ. ಫುಲ್ಲಿ ಕಲರ್ ಆಗಿದೆ ಗುರು ರೋಡು. ಯಾಕೆ ಇಲ್ಲಿ ಬಿಡ್ತಾ ಇಲ್ವಾ? ಆ್ಯಕ್ಚುಲಿ ಈ ಕಡೆ ಹೋಗ್ಬೇಕಿತ್ತು, ಬ್ಲಾಕ್ ಮಾಡಿಟ್ಟಿದ್ದಾರೆ. ಸೊ ಹುಳ್ಸೂರು ಲೇಕ್ ಇದೆಯಲ್ಲ, ಫುಲ್ಲಿ ಸೆಲೆಬ್ರೇಷನ್ ಆಗ್ತಾಯಿದೆ ಗಣೇಶ ಚತುರ್ಥಿದು. ಸೊ ಮಾರ್ಷಲ್ಗಳೆಲ್ಲ ನಿಂತ್ಬಿಟ್ಟು ಕಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಐ ಥಿಂಕ್ ತುಂಬ ಲಾಂಗ್ ಯೂಟರ್ನ್ ತೊಗೊಂಬರ್ಬೇಕು ಇವಾಗ. ನೋಡೋಕ್ಕೆ ಚೆನ್ನಾಗಿದೆ ಗುರು, ದೇವಸ್ಥಾನ ಇದೆ ಇಲ್ಲಿ. ಬಟ್ ಹಬ್ಬ ಜೋರಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫುಲ್ ಸೆಲೆಬ್ರೇಷನ್ ನಡೀತಾ ಇದೆ ಗುರು. ಹಬ್ಬ ಎಷ್ಟೊಂದು ಬ್ಯುಸಿಯಾಗಿದೆ ರೋಡ್ಗಳೆಲ್ಲ. ಇಲ್ಲೇನು ಮಾಡ್ತಿದ್ರು? ಎಲ್ಲ ಗಣೇಶ ವಿಸರ್ಜನೆಗೆ ಹುಳ್ಸೂರು ಲೇಕ್ಗೆ ಬರ್ತಾರೆ. ಓಕೆ, ಕರೆಕ್ಟ್. ನೋಡಿ, ಎಲ್ಲರ ಕೈಯಲ್ಲೂ ಒಂದೊಂದು ಗಣಪತಿ ಇದೆ. ಐ ಥಿಂಕ್ ಇವತ್ತೇ ಸೆಲೆಬ್ರೇಟ್ ಮಾಡಿ ಇವತ್ತೇ ನೀರಿಗೆ ಬಿಡ್ತಾರಾ ಹೇಗೆ ಗೊತ್ತಿಲ್ಲ. ನಮ್ಮ ಊರ ಕಡೆ ಎಲ್ಲ ಒಂದು 3 ದಿನ ಇಟ್ಕೊತಾರೆ. ಓ, ಫುಲ್ಲಿ ಕ್ರೌಡ್ ಇದೆ ಗುರು. ಅದೇ ನೋಡ್ತಾ ಇದ್ದೀನಿ, ಏನು ಇಷ್ಟೊಂದು ಕ್ರೌಡು ಅಂತ. ನಡೀರಪ್ಪ. ಹಿಯರ್ ಯು ಗೋ. ತುಂಬ ಬ್ಯುಸಿ ಇದೆ ಇವತ್ತು ರೋಡು. ಎಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇದೆ ರೋಡು. ಮತ್ತು ಈ ಏರಿಯಾನು ಅಷ್ಟೇ ಫುಲ್ ಲಕ್ಸುರಿ ಆ ಟೈಪ್ ಕಾಣಿಸ್ತಾ ಇದೆ. ನಾನು ಹೆಂಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಈ ಫಾರಿನಲ್ಲೆಲ್ಲ ನೋಡಿದ್ದೀನಿ ವಿಡಿಯೋದಲ್ಲಿ ಈ ಥರ ರೋಡ್ಗಳನ್ನೆಲ್ಲ. ಇದೇನು ಗುರು, ಅಮೇರಿಕಾ ವೈಟ್ ಹೌಸ್ ಥರ ಇದೆ ವೆಸ್ಟ್ ಸೈಡು.
ಎಲ್ಲರೂ ಶಾಪಿಂಗ್ ಮಾಡಿ ಕೂತಿದ್ದಾರಾ ಇಲ್ಲ ಸುಮ್ಮನೆ ಚಿಲ್ಔಟ್ ಮಾಡಲಿಕ್ಕೆ ಕೂತಿದ್ದಾರಾ? ಫುಲ್ ಬ್ಯುಸಿ ಇದೆ ರೋಡು. ಬನ್ನಿ ಫಸ್ಟ್ ಗಾಡಿಗೆ ಪಾರ್ಕಿಂಗ್ ಕೊಡ್ಕೋಣ, ಅದೇ ಮೇನ್ ಪ್ರಾಬ್ಲಮ್ಮು. ಡೆಸ್ಟಿನೇಷನ್ ಯಾವುದಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಜಸ್ಟ್ ರೋಮ್ ಅರೌಂಡ್. ಥ್ಯಾಂಕ್ ಯು ಅವಿನಾಶ್ ಫಾರ್ ಗಿವಿಂಗ್ ಸ್ಮಾಲ್ ಅಮೌಂಟ್. ಇವನೇ ನೋಡಿ ನಮ್ಮ ಲಾಸ್ಟ್ ರೈಡಲ್ಲಿ, ಕೋಲಾರ ರೈಡಲ್ಲಿ ಪೆಟ್ರೋಲಿಗೆ ಇವನೇ ಕಾಸು ಕೊಟ್ಟಿದ್ದ. ಇವಾಗ ಪಾಪ ಅಲ್ಲಿ ಯಾರೋ ಅಜ್ಜಿ ಕೈ ಚಾಚಿ ಕೇಳ್ತಾಯಿದ್ರು ಹೋಗ್ದವ್ರ ಹತ್ರ, ಅಲ್ಲೂ ಇವನೇ ಕೊಟ್ಟ. ಒಳ್ಳೆ ಹುಡುಗ ನೋಡಿ, ಯಾರಾದರೂ ಇದ್ದೀರಾ ಅಂತ. ಜಸ್ಟ್ ಲುಕ್ ಎಟ್ ದಿಸ್ ವ್ಯೂ, ಸ್ಟ್ರೈಟ್ ಆಗಿದೆ. ಸೊ ನ್ಯೂಯಾರ್ಕಲ್ಲೆಲ್ಲ ಕೆಲವೊಂದು ಫುಟೇಜ್ಗಳನ್ನೆಲ್ಲ ನೋಡಿದ್ದೀನಿ, ಇದೇ ಥರ ಇದೆ, ಸೇಮ್ ಹಾಗೆ ಇದೆ. ನಮ್ಮ ಹತ್ರ ನೋಡಿ ಪಾಪ್ಯುಲಾರಿಟಿ. ಹಾಂ थैंक यू. ನೋಡಿ ಅಪ್ಲೋಡ್ करूँगा मैं, देख लो ठीक है. ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬಿಗಿನಿಂಗಲ್ಲೇ ಈ ಥರ, ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗ್ಬೋದು ಅಂತ. ಫಾರ್ ದ ಫಸ್ಟ್ ಟೈಮ್ ಪೀಪಲ್ ರೆಕಗ್ನೈಸ್ಡ್ ಮೀ. ದೇ ಡೋಂಟ್ know my name. With due respect for motor vloggers, he asked for a pic. दिल खुश हुआ भाई, दिल खुश हुआ. ಫೋಟೋ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೋಡೋಣ ಒಂದು ಫೋಟೋ ತಗೋಣ. ವಾ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಕ್ರೌಡ್ ಇಲ್ಲ. ಯೂಶ್ವಲಿ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಜಾಗನೇ ಇರೋಲ್ಲ ನಡೆಯೋಕೆ, ಆ ಥರ ಅಂದ್ಕೊಂಬಿಟ್ಟಿದೆ. ಬಟ್ ಆ್ಯಸ್ ಯೂಶ್ವಲ್ ಥರ ಅನಿಸ್ತಾ ಇದೆಯಪ್ಪ. ಇವತ್ತೇ ಹೀಗೋ ಅಥವಾ ರೆಗ್ಯುಲರಾಗಿ ಹೀಗೆ ಇರುತ್ತೋ ಗೊತ್ತಿಲ್ಲ. ಓಯ್ ಕಾಲ್ ಮೇಲೆ ಹರಿಸಿದೆಯಲ್ಲ ಒಂದು, ಓ ಏನೋ ಗಲಾಟೆ ಆಗುತ್ತೆ ಗುರು. ಇವಾಗ ಇವ್ನು ನಡ್ಕೊಂಡು ಬರ್ತಾಯಿದ್ರು, ಅಜ್ಜ ಕಾಲ್ ಮೇಲೆ ಹರಿಸ್ಬಿಟ್ಟಿದ್ದಾನೆ. ಕಾಲು ಕೆಳಗಡೆ ಇರುತ್ತೆ, ನಮ್ಗೆ ಗೊತ್ತಾ ಫುಟ್ಪಾತ್ ಯಾವ ಕಡೆ ಇದೆ, ಇಲ್ಲ ಫುಟ್ಪಾತ್ ಯಾವ ಕಡೆ ಇದೆ, ಇವೆಲ್ಲ ಮಧ್ಯ ರೋಡಲ್ಲಿ ಬಂದು ಬಿಟ್ಟರೆ ಗಾಡಿ ಹೆಂಗೆ ಹೋಗೋದು? ಗಾಡಿ ಎಲ್ಲೋ ಹೋಗೋಕ್ಕಾಗಲ್ಲ. ಕಾರ್ ಮೇಲೆ ಏಟ್ ಆಯ್ತಾ, ಸಾರಿ ಮಾಡ್ಕೊಳ್ಳಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಡ್ತಾ ಇದ್ದೀವಿ, ನಾವು ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಸೊ ಬೇಡ. ಪಾಪ ಅವ್ರಿಗೇನು ಆಗಿಲ್ಲ. ಯಾವನ್ ಗುರಿ ಅವನು ಪಾಪ, ಅಷ್ಟು ನೋಡ್ಕೊಂಡು ಬರೋಕ್ಕಾಗಲ್ವಾ? ಇದು ಬ್ಯುಸಿ ರೋಡ್ ಅಂತ ಗೊತ್ತಿರುತ್ತೆ ಇವ್ರಿಗೆ, ಆದರೂ ತಂದೆ ಅಂತ ವಾದ ಮಾಡ್ತಿದ್ದಾನೆ ಪಾಪ. ಫಾರ್ಚುನೇಟ್ಲಿ ಅಂಕಲ್ಗೇನು ಆಗಿಲ್ಲ. ಕೊಡು, ನಾನು ಹೊಡ್ಕೊಡ್ತೀನಿ. ಇದೆ ನೋಡು. ಏನು ಮಾಡ್ತೀಯಾ? ಮೊಬೈಲ್ ಯೂಸು ಮಾಡ್ತೀಯಾ? ಅಪ್ಪನ ಫೋನ್ ಇಟ್ಕೊಂಡು ಮಾಡ್ತೀಯಾ? ಓಕೆ. ಎಷ್ಟನೇ ಸ್ಕೂಲ್ಗೆ ಹೋಗ್ತಿದ್ಯಾ? ಹಾಂ, ಇನ್ನೂ ಹೋಗ್ಬೇಕಾ? ಶಿವಮೊಗ್ಗದಲ್ಲಿದ್ದ? ಹಾಂ, ಎಲ್ಲಿ ಸುಮ್ಮನೆ ಬಂದಿರೋದಾ? ಬೆಂಗಳೂರಲ್ಲಿ ಏನು ಮಾಡ್ತಿದ್ಯಾ? ಹಾಂ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸುಮ್ಮನೆ ಬಂದಿರೋದಾ ರಜಾಗೆ? ಈ ರೋಡ್ ಒಂದು ಮಾತ್ರ ಸಖತ್ತಾಗಿದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಐ ಥಿಂಕ್ ಮೇಯ್ನ್ ಹೈಲೈಟೇ ಇದೆ ಈ ರೋಡ್ ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಸುಮಾರು ರೋಡ್ ತಿರುಗಿದೆ ಇವಾಗ. ನಂಗೆ ಇಷ್ಟ ಆಗಿರೋ ವ್ಯೂ, ಇಷ್ಟ ಆಗಿರೋ ರೋಡ್ ಅಂತ ಹೇಳಿದ್ರೆ ಇದೊಂದೇ ಮೇಯ್ನ್ ರೋಡ್ ಇದೆಯಲ್ಲ, ವೆಸ್ಟ್ ಸೈಡ್ ಸಮಥಿಂಗ್ ಬರುತ್ತಲ್ಲ, ಅದರ ಆಪೋಸಿಟೇ ಇದೆಯಲ್ಲ, ಸಕ್ಕತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ. ಐ ಹೋಪ್ ಯು ಎಂಜಾಯ್ಡ್ ದ ವ್ಯೂ.
and enjoyed the nightlife of Commercial Street. Looks stunning. Also very busiest road in Bangalore also. ಸರಿ, ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇಟ್ಸ್ ಟೈಮ್ ಟು ಸೈನ್ ಆಫ್. See you again.